SIR ಪ್ರಕ್ರಿಯೆ ಶುರುವಾಗ್ತಾ ಇದೆ, ಒಳ್ಳೇದೇ. XIR ಪ್ರಕ್ರಿಯೆ ಆಗ್ತಾ ಇರೋದು ಒಳ್ಳೇದು. ಯಾಕಂದರೆ ಒರಿಜಿನಲ್ ಇಂಡಿಯನ್ಸ್ ಯಾರು, ನಮ್ಮ ಸಿಟಿಜನ್ಸ್ ಯಾರು, ಇಲ್ಲಿನವ್ರು ಯಾರು, ಏನು ಅನ್ನೋದನ್ನ ಒಂದು ತೀರ್ಮಾನ ಆಗುತ್ತೆ. ಇವಾಗ ಎಕ್ಸಾಂಪಲ್ಗೆ ಹೇಳ್ತೀವಿ, ಬೇರೆ ಇವಾಗ ತಮಿಳ್ನಾಡಲ್ಲಿರೋರು ಬಂದ್ಬಿಟ್ಟು ತಮಿಳ್ನಾಡಲ್ಲಿ ಎಲ್ಲ ಫೆಸಿಲಿಟೀಸ್ ತೊಗೊಳ್ತಾ ಇದ್ದಾರೆ, ಕರ್ನಾಟಕದಲ್ಲಿ ತೊಗೊಳ್ತಾರೆ. ಆಂಧ್ರದಲ್ಲಿರೋರು ತೊಗೊಳ್ತಾ ಇದ್ದಾರೆ, ಕರ್ನಾಟಕದಲ್ಲೂ ತೊಗೊಳ್ತಾ ಇದ್ದಾರೆ. ಅಂಥವ್ರು ಡಿವೈಡ್ ಇತ್ತು. ಆಂಧ್ರದವ್ರು ನೀವು ಆಂಧ್ರಲ್ಲಿ ತೊಗೊಳ್ಳಿ, ಕರ್ನಾಟಕದವ್ರು ಕರ್ನಾಟಕ ತೊಗೊಳ್ಳಿ. ಇಲ್ಲ ನನಗೆ ಆಂಧ್ರ ಬೇಡ, ನಾನು ಆ ಊರಲ್ಲಿರೋ ಕರ್ನಾಟಕದಲ್ಲೇ ನಾನು ಸೆಟ್ಲು, ಇಲ್ಲೇ ಸೆಟ್ಲಾಗಿ ಇಲ್ಲೇ ತೊಗೊಂಡು ಎಲ್ಲ ಫಲಾನುಭವಿ ಇಲ್ಲೇ ಮಾಡ್ಕೊಂಡು ಅದು ಒಳ್ಳೇದಾಗುತ್ತೆ. ಅವ್ರವ್ರದ್ದು ಒರಿಜಿನಾಲಿಟಿ ಬಂದು ಸಿಕ್ಬಿಡುತ್ತೆ ನಮಗೆ. ಅದರಿಂದ ಒರಿಜಿನಾಲಿಟಿ ಸಿಗೋದ್ರಿಂದ ಒಳ್ಳೆಯದು. ಆಮೇಲೆ ಇನ್ನೊಂದೇನು ಅಂದರೆ ಬೇರೆ ಬೇರೆ ದೇಶಗಳಿಂದ ಇವಾಗ ಬಾಂಗ್ಲಾದೇಶ ಅವರು, ಬರ್ಮಾದವರು, ಶ್ರೀಲಂಕಾದವರು, ಈ ಥರ ನೇಪಾಲ್ ಅವರು ಎಷ್ಟೋ ಲಕ್ಷಾಂತರ ಜನ ಬಂದು ಇಲ್ಲಿದ್ದಾರೆ. ನಮ್ಮವ್ರು ಸಿಗೋ ಫಲಾನುಭವಿ ನಮ್ಮವ್ರಿಗೆ ಯಾರ್ಯಾರಿಗೆ ಸಿಗಬೇಕು ಅದೆಲ್ಲ ಅವ್ರಿಗೆ ಹೋಗ್ತಾ ಇದೆ. ಅಂಥವ್ರಿಗೆ ಯಾಕೆ ಕೊಡಬೇಕು? ನಮ್ಮ ದೇಶದವ್ರಿಗೆ ಇಲ್ಲದೇ ಇರೋರಿಗೆ ಯಾಕೆ ಕೊಡಬೇಕು ನಾವು? ನಮ್ಮ ದೇಶದವ್ರಿಗೆ ಇರಲಿ, ಬೇರೆಯವ್ರು ಯಾಕೆ ತಿನ್ಬೇಕು ನಮ್ಮಲ್ಲಿ? ನಮ್ಮ ದೇಶದವ್ರಿಗೆ ನಮ್ಮ ಫಲಾನುಭವಿಗಳು ಯಾರಿದ್ದಾರೋ ನಮ್ಮವ್ರಿಗೆ ಸಿಗಲಿ ಅಂತ ನನ್ನ ಒಂದು ಇದು. SIR ಆಗ್ತಾ ಇರೋದು ಒಳ್ಳೇದು ಆಗಲಿ. ಅದು ನಾನು ಅಷ್ಟೇ ಹೇಳೋದು. ಆಫೀಸರ್ಸ್ ಆಲ್ರೆಡಿ 2 ಸಲ ಮೀಟಿಂಗ್ ಮಾಡಿದ್ದೀನಿ. ನಾನು ಮೀಟಿಂಗ್ ಮಾಡಲ್ಲ ಹೇಳಿದ್ದೀನಿ, ಕಾನೂನುಬದ್ಧವಾಗಿ ಕರೆಕ್ಟಾಗಿ ಏನಿದೆ ಅದನ್ನೇ ಮಾಡಿ. ಏನು ಉಲ್ಟಾ ಪಲ್ಟಾ ಯಾರೋ ಹೇಳಿದ್ದೆಲ್ಲ ಕೇಳ್ಬಿಟ್ಟು ಉಲ್ಟಾ ಪಲ್ಟಾ ಏನಿದೆ ಅದು ಒರಿಜಿನಾಲಿಟಿ ಮಾಡಿ ಅಂತೀನಿ. ಥ್ಯಾಂಕ್ ಯು.